ಹಲೋ ಹಾಯ್ ನಮಸ್ಕಾರ, ಮತ್ತೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಇವತ್ತೇನಪ್ಪ ಅಂದರೆ ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ ಇದೆ, ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡೋಣ ಅಂತ ಬಂದಿದ್ದೀವಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಕಾಲೇಜ್ ವ್ಲಾಗ್ ಆಗ್ತಾ ಇದ್ದೀನಿ. ನಮ್ಮ ಕಾಲೇಜಲ್ಲಿ ತುಂಬ ಖುಷಿ ಆಗ್ತಿದೆ. ಎತ್ನಿಕ್ ಡೇ ಹೋದ ವರ್ಷವೂ ಇಷ್ಟೊಂದು ಚೆನ್ನಾಗಿ ಮಾಡಿದ್ದಿಲ್ಲ, ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಎಲ್ಲ ಹೊಸದೆಲ್ಲ ಗೇಮ್ಸು, ಫುಡ್ ಕೋರ್ಟ್ ಅಂತ ಏನೇನೋ ಎಲ್ಲ ಮಾಡಿದ್ದಾರೆ. ಬನ್ನಿ ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ನೋಡೋಣ. ಫುಲ್ ಎತ್ನಿಕ್ ಡೇ ಅಂದ್ಬಿಟ್ಟು ಎಲ್ಲ ಫುಲ್ ಮಿಂಚ್ತಿದ್ದಾರೆ, ನೀವು ನೋಡ್ತಿರ್ಬೋದು. ಕಾಲೇಜೆಲ್ಲ ಫುಲ್ ಕಲರ್ಫುಲ್ ಆಗಿದೆ. ಡೈಲಿ ಅಂದರೆ ಇಷ್ಟೊಂದೆಲ್ಲ ಜೋಶ್ ಇರ್ತಿದ್ದಿಲ್ಲ, ಇವತ್ತು ಸಖತ್ ಜೋಶ್ ಆಗಿದೆ ಕಾಲೇಜಲ್ಲಿ. ಫ್ರೆಂಡ್ಸ್ನೆಲ್ಲ ಮಾತಾಡ್ಸೋಣ, ಹೆಂಗಿದೆ ಎತ್ನಿಕ್ ಡೇ ಬಗ್ಗೆ ಒಂದು ಸ್ವಲ್ಪ ರಿವ್ಯೂ ಮಾಡೋಣ. ಓಕೆ ಬನ್ನಿ ಫ್ರೆಂಡ್ಸ್. ನಾನು ಮತ್ತು ವಿನಯ್ ನೋಡ್ತಿರ್ಬೋದು, ಸೇಮ್ ಕಲರ್ ಹಾಕ್ಕೊಂಡಿದ್ದೀವಿ. ವಿತೌಟ್ ಪ್ಲ್ಯಾನು ನಿನ್ನೆ ಆರ್ಡರ್ ಮಾಡಿ ತೊಗೊಂಡ್ವಿ ಫ್ರೆಂಡ್ಸ್. ಬಟ್ಟೆ ಎತ್ನಿಕ್ ಡೇ ನಿನ್ನೆ ಅಂತ ಅನೌನ್ಸ್ ಮಾಡಿದ್ರು. ವಿನಯ್ ಅವರು ಫುಲ್ ಮಿಂಚ್ತಿದ್ದಾರೆ ನಂಗಿಂತ. ಆಲ್ಮೋಸ್ಟು ನಾವು ಮಾಡೋದೇ ಟ್ವಿನಿಂಗು. ಅದೇನು ಕತೆನೋ ಏನೋ, ನಾನು ಏನು ಮಾಡ್ತಾರೆ ಇವನು ಅದೇ ಮಾಡ್ತಾನೆ. ಮೋಸ್ಟ್ ಇದೇ ನಾನು ಫ್ರೆಂಡ್ಶಿಪ್ ಅಂದರೆ ಬ್ರದರ್ ಫ್ರಮ್ ಅನದರ್ ಮದರ್. ನೋಡೋಣ. ಓಕೆ ಫ್ರೆಂಡ್ಸ್, ಬನ್ನಿ. ಇವತ್ತು ನಮ್ಮ ಕಾಲೇಜಲ್ಲಿ ಕಾಲೇಜ್ ಡೇ ಫೆಸ್ಟ್ಗೆ ಅಂದ್ಬಿಟ್ಟು ಸ್ವಲ್ಪ ಇವೆಂಟ್ಸ್ ನಡೀತಿದೆ. ಅದ್ರ ಬಗ್ಗೆ ಎಲ್ಲ ನೋಡೋಣವಂತೆ. ಇವತ್ತು ಬಂದುಬಿಟ್ಟು ಐ ಥಿಂಕ್ ರಂಗೋಲಿ ಕಾಂಪಿಟೇಷನ್ನು ಮತ್ತು ಕುಕಿಂಗ್ ವಿತೌಟ್ ಫೈರ್ ಇದೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಒಂದು ಸ್ವಲ್ಪ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಏನು ಯಾರೂ ಕಾಣಿಸ್ತಿಲ್ಲ, ಮೋಸ್ಟ್ಲಿ ಎಲ್ಲ ಮೇಲೆಗಡೆ ಕುಕಿಂಗ್ ವಿತೌಟ್ ಫೈರ್ ಇದೆ, ತಿನ್ನಕ್ಕಂತ ಹೋಗಿರ್ಬೇಕು ಅಂದ್ಕೊತೀನಿ. ನಾವು ಅದೇ ಕೆಲಸ ಮಾಡೋದು ಬಿಡಿ, ಹೆಂಗೋ ಒಳಗಡೆ ಹೋಗಿ. ನಮ್ಮದೆಲ್ಲ ಮೇಲೆಗಡೆ ಇದೆ, ನಮ್ಮದು ಸೆಕೆಂಡ್ ಫ್ಲೋರು. ಫಸ್ಟ್ ಫ್ಲೋರಲ್ಲಿ ಫುಲ್ ಅಡ್ಮಿನಿಸ್ಟ್ರೇಷನ್ನು, ಟೀಚರ್ಸ್ ಕ್ಯಾಬಿನ್ಸ್ ಇದೆ. ನೀವು ನೋಡ್ತಿರ್ಬೋದು, ಇದು ಮುಂದೆ ಏನು ಕಾಣಿಸ್ತಿದೆಯಲ್ಲ, ಇದು ಟೀಚರ್ಸ್ ಕ್ಯಾಬಿನ್ನು. ಮತ್ತು ನಮ್ಮ ಕಾಲೇಜಲ್ಲಿ ಬಂದಿರೋಂಥ ಅವಾರ್ಡ್ಸ್ನೆಲ್ಲ ಇಲ್ಲೇ ಡಿಸ್ಪ್ಲೇ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಆಫೀಸ್ ರೂಮ್. ಓಕೆ, ಆಮೇಲೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಮೇಲೆಗಡೆ ಎಲ್ಲರೂ ಇರಬೇಕು. ಹೈ ರೇವತಿ ಅವರೇ, ರೇವತಿ ಅಂದ್ಬಿಟ್ಟು ಇನ್ನು ಬಂದ್ಬಿಟ್ಟು ಸಾಗರ್ ಅಂದ್ಬಿಟ್ಟು ಫ್ರೆಂಡ್ಸ್ ಇದ್ದಾನೆ. ಈಗ ನಮ್ಮದೇನೋ ಕ್ವಿಝ್ ಎಲ್ಲ ಇದೆಯಂತೆ 1:30ಗೆ. ಸೋನಿ ಅವ್ರು ಕಾಲ್ ಮಾಡಿದ್ರು. ಹೋಗಿ ಸೋನಿ ಅವ್ರ ಹತ್ರ ಕೇಳೋಣ, ಕ್ವಿಝ್ ಎಲ್ಲ ಎಷ್ಟೊತ್ತಿಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಏನು ಅಂದ್ಬಿಟ್ಟು. ಬನ್ನಿ, ಸೋನಿ ಅವರಲ್ಲಿ ನಿಂತಿದ್ದಾರೆ, ನೋಡೋಣ. ಹಲೋ, ಹಾಯ್ ಸೋನಿ ಅವರೇ. ಇವತ್ತು ಯಾವ್ಯಾವ ಇವೆಂಟ್ಸ್ ಇದೆ? ಇವಾಗ ಬೆಳಗ್ಗೆಯಿಂದ ಬಿಟ್ಟು ಇವಾಗ ಆದರೆ ವಿ ಹ್ಯಾವ್ ಎಸ್ಸೆ ಕ್ವಿಝ್. ಓಕೆ, ಇವಾಗ ಸದ್ಯಕ್ಕೆ ರೆಡ್ ಕಾಂಪಿಟೇಷನ್ ಇದೆ. ಓಕೆ, ಇನ್ನು ಮಿಕ್ಕಿದೆಲ್ಲ ಮುಗೀತಾ? ಎಲ್ಲ ಮುಗಿದಿದೆ. ಓಕೆ ಸೋನಿ ಅವರೇ, ಎಷ್ಟೊತ್ತಿಗೆ ಕ್ವಿಝು? ಕ್ವಿಝ್ ಇನ್ನೇನು 10 ಮಿನಿಟ್ಸ್ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವತ್ತು ಏನು ಕಾಲೇಜ್ ಡೇಗೆ ಫೆಸ್ಟಿಗೆ ಎಲ್ಲ ಈವೆಂಟ್ಸ್ ನಡೆಸ್ತಿದ್ದಾರೆ. ಇವತ್ತು ರಂಗೋಲಿ ಮತ್ತು ಕುಕಿಂಗ್ ವಿತೌಟ್ ಫೈರ್ ಇತ್ತು. ನಮ್ಮದು ಕ್ವಿಝು ಮತ್ತು ಎಸ್ಸೆ ರೈಟಿಂಗ್ ಇನ್ನೊಂದು ಸ್ವಲ್ಪ ಹೊತ್ತಿಗಿದೆ, ಅದಕ್ಕಂತ ಪ್ರಿಪೇರ್ ಆಗ್ತಿದ್ದೀವಿ. 1:30 ಸ್ಟಾರ್ಟ್ ಆಗುತ್ತೆ ಅಂದರೆ ಈಗ 1 o'clock ಟೈಮು, ಅದಕ್ಕೆ ವೆಯ್ಟ್ ಮಾಡ್ತಿದ್ದೀವಿ. ಇದು ಬಂದುಬಿಟ್ಟು ಸೆಮಿನಾರ್ ಹಾಲ್ ಫ್ರೆಂಡ್ಸ್. ಸೆಮಿನಾರ್ ಹಾಲ್ ಮುಂದೆಗಡೆ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವತ್ತು ನಮ್ಮ ಕಾಲೇಜಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಿದೆ. ಆಲ್ಮೋಸ್ಟ್ ಎಲ್ಲ ಫೈನಲ್ ಇಯರ್ಸ್ಗೆ ಆಪರ್ಚುನಿಟೀಸ್ ಜಾಸ್ತಿ ಕೊಟ್ಟಿದ್ದಾರೆ, ಯಾಕಂದರೆ ಫೈನಲ್ ಇಯರ್ಸ್ ಈ ಸಲ ಲಾಸ್ಟು ಔಟ್ಸೈಡ್ ಹೋಗ್ತಿದ್ದಾರೆ ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾಕೆ ಇಷ್ಟು ಜನ ನಿಂತಿದ್ದಾರೆ ಅಂದರೆ ಇಲ್ಲಿ ಒಂದು ಅದ್ಭುತ ಪ್ರತಿಭೆನ ತೋರಿಸ್ತಿದ್ದಾರೆ ನಮ್ಮ ಲೋಕಿ ಬ್ರೋ ಅವರು. ಹೈ ಬ್ರೋ. ನೋಡಿ ಫ್ರೆಂಡ್ಸ್, ಯಾವ ಥರ ಎಲ್ಲ ಕ್ರಿಯೇಟಿವಿಟಿ ಯೂಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಬಗ್ಗೆ ಒಂದು ಸ್ವಲ್ಪ ಹೇಳಿ ನೋಡೋಣ. ಅಲ್ಲಿ ನೋಡ್ಬೋದು ನೀವು, ರಂಗೋಲಿ ಇನ್ ದ ಸೆನ್ಸ್ ನಾಟ್ ಓನ್ಲಿ ಪೌಡರ್ ಹಾಕಿ ಮಾಡಬೇಕು ಅಂತ ಏನಿಲ್ಲ. ರಂಗೋಲಿ ಅಂದರೆ ವೆಜಿಟೇಬಲ್ಸ್ ಕೂಡ ನಾವು ಯೂಸ್ ಮಾಡ್ಬೋದು. ಅವರು ಕ್ಯಾರೆಟ್ ಯೂಸ್ ಮಾಡಿದ್ದಾರೆ. ಇನ್ನು ನೋಡ್ಬೋದು ನೀವು, ಚಿಲ್ಲಿ ಆಗಿರಲಿ, ಟೊಮ್ಯಾಟೋಸ್ ಎಲ್ಲ ಯೂಸ್ ಮಾಡಿ, ಟೊಮ್ಯಾಟೊ ರೇಟ್ ಜಾಸ್ತಿ ಇದ್ರೂ ಕೂಡ ಟೊಮ್ಯಾಟೊ ಯೂಸ್ ಮಾಡಿದ್ದಾರೆ, ಈರುಳ್ಳಿ ಮಾಡಿಲ್ಲ. ಸೊ ನೀವು ನೋಡ್ಬೋದು ಈ ಕ್ರಿಯೇಟಿವಿಟಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೂ ಐಡಿಯಾಸ್ ಬಂದರೆ ನೀವು ಈ ಥರ ಯೂಸ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಪ್ರತಿಭೆ ಎಲ್ಲ ನಮ್ಮ BS ಕಾಲೇಜಲ್ಲೇ ಸಿಗೋದು, ಇನ್ನೆಲ್ಲ ಔಟ್ಸೈಡ್ ಎಲ್ಲ ಸಿಗೋಲ್ಲ. ಈ ಥರದ್ದೆಲ್ಲ ನೀವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಬಟ್ ನೋಡಿ ಈ ಥರದ್ದು, ಮತ್ತು ನೋಡಿ ಈ ಥರ ಪ್ರತಿಭೆ ಎಲ್ಲ ನೋಡಬೇಕಂದ್ರೆ ನಿಮ್ಮ BS ಕಾಲೇಜ್ಗೆ ಬರಬೇಕು. ನೋಡಿ ಫ್ರೆಂಡ್ಸ್, ಇವರಂತ ಹೆವಿ ಹೈ ಬಡ್ಜೆಟ್ ರಂಗೋಲಿನ ಹಾಕಿದ್ದಾರೆ. ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇವಾಗ ನಾವು ಇಷ್ಟೊತ್ತು ಏನು ನೋಡ್ಕೊಂಬಂದ್ವಲ್ಲ ಕಾಲೇಜಲ್ಲಿ ಕಿಂತ ಇದೊಂದು ಸ್ವಲ್ಪ ಅಟ್ರಾಕ್ಟಿವ್ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ. ನಾನಂತೂ ಫಸ್ಟ್ ಟೈಮ್ ಈ ಥರ ಅದೆಲ್ಲ ನೋಡ್ತಿರೋದು, ನೀವು ನೋಡ್ತಿರ್ಬೋದು. ಅವರು ಫೈನಲ್ ಇಯರ್ಸ್ ಬಂದ್ಬಿಟ್ಟು ನೋಡಿ ಫ್ರೆಂಡ್ಸ್, ಈ ಕಡೆ ಇನ್ನೂ ರಂಗೋಲಿ ಎಲ್ಲ ಹಾಕಿದ್ದಾರೆ, ಇವರು ಇನ್ನೂ ಹಾಕ್ತಿದ್ದಾರೆ. ಓಕೆ, ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಷಯ್ ಬ್ರೋ ಅವ್ರು ಏನೋ ಮಾಡ್ತಿದ್ದಾರೆ. ಬ್ರೋ ಏನು ಮಾಡ್ತಿದ್ದೀರಾ ಬ್ರೋ? ಕಾಲೇಜಿಗೆ ದೃಷ್ಟಿ ಹಾಕ್ಬಿಟ್ಟಿದೆ ಅಂದರೆ ದೃಷ್ಟಿ ತೆಗಿಸ್ತಿದ್ದಾರೆ ಬ್ರೋ. ಈ ರೂಮಲ್ಲಿ ಮೆಹಂದಿ ಕಾಂಪಿಟೇಷನ್ ನಡೀತಿದೆ. ನೋಡ್ಬೋದು, ನಮ್ಮ ಟೀಚರ್ಸ್ ಎಲ್ಲ ಮೆಹಂದಿ ಹಾಕ್ಸ್ಕೊತಿದ್ದಾರೆ. ನೋಡಿ ಫ್ರೆಂಡ್ಸ್, ಶಿಲ್ಪ ಮ್ಯಾಮ್ ಮೆಹಂದಿ ಹಾಕ್ಸ್ಕೊತಿದ್ದಾರೆ. ಇದೆಲ್ಲ ಬಂದ್ಬಿಟ್ಟು ಕುಕಿಂಗ್ ವಿತೌಟ್ ಫೈರ್ ಮಾಡಿರೋದು ಫ್ರೆಂಡ್ಸ್. ಸೋನಿ ಅವರು ಏನೇನು ಐಟಮ್ಸ್ ಮಾಡಿದ್ದಾರೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಫ್ರೆಂಡ್ಸ್, ಇದು ಬಾಳೆಹಣ್ಣು ನೋಡ್ಬೋದು, ಲೈಕ್ ಬೀಡ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇದು ಎಲ್ಲ ಟೈಪ್ಸ್ ಆಫ್ ಲಿಕ್ವಿಡ್ ಐಟಮ್ಸ್ ಮಾಡಿದ್ದಾರೆ, ಕೂಲ್ ಆಗಿರ್ಬೋದು. ಆ್ಯಂಡ್ ಏನಂತ ಇದು ಗೊತ್ತಿಲ್ಲ, ಬಟ್ ಕಡಲೆಪುರಿ ಯೂಸ್ ಮಾಡಿ, ಪೈನಾಪಲ್ ಯೂಸ್ ಮಾಡಿದ್ದಾರೆ. ಇದು ಎಗ್. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಡ್ರೈ ಫ್ರೂಟ್ಸ್ ಅಲ್ಲಿ ಮಾಡಿದ್ದಾರೆ. ದೆನ್ ಎಲ್ಲ ಗ್ರೈನ್ಸ್ ಎಲ್ಲ ಯೂಸ್ ಮಾಡಿ ಸ್ವೀಟ್ ಕೂಡ ಮಾಡಿದ್ದಾರೆ, ಕಾರ್ನ್ ಕೂಡ ಯೂಸ್ ಮಾಡಿದ್ದಾರೆ. ಮೇ ಬಿ ಇದು ಕೋಕೋನಟ್ ಇರ್ಬೋದು, ಗೊತ್ತಿಲ್ಲ. ಕೋಕೋನಟ್ ಮತ್ತು ಕಾರ್ನ್, ಕ್ಯಾರೆಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಆಲ್ಮೋಸ್ಟ್ ಸಬ್ಜಿ ಆ್ಯಂಡ್ ಚಾಟ್ಸ್ ಯೂಸ್ ಮಾಡಿದ್ದಾರೆ.
ಇಲ್ಲಿ ಕೂಡ ಅದೇ ಸೇಮ್ ಚಾಟ್ಸ್ ಇದೆ, ಸಮಥಿಂಗ್ ಪೀನಟ್ ಮಸಾಲಾ ಚಾಟ್ ಅಂತ ಇದು. ಆ್ಯಂಡ್ ಇದು ಬ್ರೆಡ್ ಸ್ಯಾಂಡ್ವಿಚ್ ಆಲ್ಸೋ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ಆಲ್ ಟೈಪ್ಸ್ ಆಫ್ ಶೇಕ್ಸ್ ಥರ ಮಾಡಿಟ್ಟಿದ್ದಾರೆ, ಫ್ರೂಟ್ಸ್ದು, ಆ್ಯಪಲ್ ಸ್ಯಾಲೆಡ್. ಆ್ಯಂಡ್ ಇಲ್ಲಿ ಐಸ್ ಕೂಡ ಕ್ರೀಮ್ ಶೇಕ್ಸ್ ಇದೆ. ಐಸ್ ಕ್ರೀಮ್ನ ಯೂಸ್ ಮಾಡಿ ಶೇಕ್ ಮಾಡಿದ್ದಾರೆ. ಇಲ್ಲಿ ಚಾಕ್ಲೇಟ್ ಬಾಲ್ ಆ್ಯಂಡ್ ಚಾಟ್ ಮಸಾಲ ಎರಡು ಮಿಕ್ಸ್ ಆಗಿದೆ. ಇಲ್ಲಿ ನೋಡ್ಬೋದು ದಿಸ್ ಇಸ್ ಬ್ರೆಡ್ ಮಲಾಯ್ ಆ್ಯಂಡ್ ದಿಸ್ ಇಸ್ ಚಿಪ್ಸ್ ಮಸಾಲ ಏನೋ ಮಾಡಿದ್ದಾರೆ. ಇಲ್ಲಿ ಓರಿಯೋ ಶೇಕ್ ಮಾಡಿದ್ದಾರೆ ಆ್ಯಂಡ್ ಫುಲ್ ಟೈಪ್ಸ್ ಆಫ್ ಸ್ವೀಟ್ಸ್ ಕಾಣ್ತಿದೆ, ಅದರಲ್ಲಿ ಒಂದು ಚಾಟ್ಸ್ ಕೂಡ ಇದೆ. ಆ್ಯಂಡ್ ಇಲ್ಲಿ ನೀವು ರವಾ ಲಡ್ಡು, ಫ್ರೂಟ್ ಕಸ್ಟರ್ಡ್, ಬೇಸನ್ ಲಾಡು, ವೆಜ್ ಸ್ಯಾಲೆಡ್ ಎಲ್ಲ ಇದೆ. ಸೊ ಇಲ್ಲಿ ಕೂಡ ಫ್ರೂಟ್ ಕಸ್ಟರ್ಡ್ ಅಂತ ಮಾಡಿದ್ದಾರೆ ಮತ್ತು ವೆಜ್ ಸ್ಯಾಲೆಡ್ ಮಾಡಿದ್ದಾರೆ. ಇಲ್ಲಿ ಮಜ್ಜಿಗೆ ತಂಪಾಗೂ ಇದೆ, ಕುಡಿದ್ರೆ ಖಾರ ಆದರೆ ಮಜ್ಜಿಗೆ ಕುಡಿಬೋದು. ಇಲ್ಲಿ ಚಿಪ್ಸ್ ಇದೆ, ಇಲ್ಲಿ ಮಸಾಲ ಮಾಡಿದ್ದಾರೆ, ಇಲ್ಲಿ ನಿಪ್ಪಟ್ಟು ಮಸಾಲ ಮಾಡಿದ್ದಾರೆ. ಇಲ್ಲಿ ಏನೋ ಡಿಫ್ರೆಂಟಾಗಿ ಕಾಣ್ತಿದೆ ಫ್ರೆಂಡ್ಸ್, ಏನಂತ ನನಗೆ ಬಟ್ ನಾವು ಇಟ್ಸ್ ಅ ಸಾಫ್ಟ್ ಕೇಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡೋಣ, ಟೇಸ್ಟ್ ಮಾಡಬೇಕಂತ ಅನಿಸಿದೆ, ಆ್ಯಂಡ್ ದಿಸ್ ಇಸ್ ಆ್ಯಪಲ್ ಪೇಡ ಅವರೇ ಮಾಡಿರೋದು. ಅದಕ್ಕಿಂತ ಹಾಗೆ ಕುಡಿಯೋಕ್ಕೆ ಕೂಡ ಮಾಡಿದ್ದಾರೆ. ದಿಸ್ ಇಸ್ ಕುಕ್ಕಿ ರೆಸಿಪಿ, ಎಲ್ಲ ಬಟರ್, ಶುಗರ್, ಫ್ಲೋರ್, ಚಾಕ್ಲೇಟ್ಸ್ ಎಲ್ಲ ಯೂಸ್ ಮಾಡಿ ಏನೋ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ನೀವು ನ್ಯಾಚೋಸ್ ಮಾಡಿದ್ದಾರೆ. ನಮ್ಗೆ ಆಚೆ ಸಿಗೋ ನ್ಯಾಚೋಸ್ನ ನಾವು ಹೆಂಗೆ ಮಾಡ್ಕೊಬೋದು ಅಂತ ಕೂಡ ಅವ್ರು ತೋರಿಸಿದ್ದಾರೆ. ಇಲ್ಲಿ ಕ್ಯಾರೆಟ್ ಲಡ್ಡು ಆ್ಯಂಡ್ ಇಲ್ಲಿ ಎಲ್ಲ ಸ್ಪೈಸಿ ಚಿಪ್ಸ್ ಯೂಸ್ ಮಾಡಿ ಏನೋ ಮಸಾಲ ಮಾಡಿದ್ದಾರೆ. ಜೀರಾ ಸೋಡಾ ಥರ ಏನೋ ಮಾಡಿದ್ದಾರೆ, ಏನಂತ ನಿಜ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ನೀವು ಫೈಂಡ್ ಮಾಡ್ಬೋದು ಸಮಥಿಂಗ್ ಡಿಡ್ ವಿತ್ ಕೋವಾ ಅನಿಸುತ್ತೆ, ಕೋವಾದೆಲ್ಲೂ ಮಾಡಿದ್ದಾರೆ. ಆ್ಯಂಡ್ ಬನ್ ಮಸಾಲ ಟೈಪ್ ಏನೋ ಮಾಡಿದ್ದಾರೆ. ಹಾಯ್ ಬ್ರೋ, ಏನೇನು ಯೂಸ್ ಮಾಡಿದ್ದಾರೆ ಇದಕ್ಕೆ ಇಂಗ್ರೀಡಿಯೆಂಟ್ಸು? ಹೆಸರು ಬಂದ್ಬಿಟ್ಟು ಮಲಾಯ್ ಸ್ವೀಟ್ ಅಂತ. ಓಕೆ. ಸೊ ಇದು ಏನೇ ಯೂಸ್ ಮಾಡಿದರೆ ಬ್ರೆಡ್ಡು, ಆಮೇಲೆ ಮಲಾಯಿ ಅಂತ ಬರುತ್ತೆ, ಆಮೇಲೆ ಯೆಲ್ಲೋ ಕಲರು ಶುಗರ್ ಫ್ರೀ ಯೂಸ್ ಮಾಡಿದ್ದೀವಿ. ಆಮೇಲೆ ಅದಕ್ಕೆ ಎಕ್ಸ್ಟ್ರಾ ಬಾದಾಮು, ಆಮೇಲೆ ಮಿಲ್ಕ್ ಕ್ರೀಮ್ ಹಾಕಿದ್ದೀವಿ. ಏನೇನು ಮಾಡಿದ್ದೀರಾ? ಬ್ರೆಡ್ ಹಲ್ವಾ, ಓಕೆ. ಇದು ಟೊಮೆಟೊ ಮತ್ತು ಚಾಟ್ ಮಸಾಲ, ಕ್ಯಾರೆಟ್ ಲಡ್ಡು, ಕ್ಯಾರೆಟು ಮತ್ತು ಮಿಲ್ಕ್ ಹಾಕಿ ಮಾಡಿರೋದು ಅಷ್ಟೇ. ಇದು ಬೇಲ್ಪುರಿ, ಇದು ಹ್ಯಾಪಿ ಬಿಸ್ಕೆಟ್. ಹ್ಯಾಪಿ ಬಿಸ್ಕೆಟಲ್ಲಿ ಜಾಮ್ ಹಾಕಿರೋದು. ಇದು ಓರಿಯೋ ರೋಲು. ಓಕೆ. ಇದು ಐಸ್ ಕ್ರೀಮು ಮತ್ತು ಓರಿಯೋ ಬಿಸ್ಕೆಟ್ ಹಾಕಿ ಕ್ರಶ್ ಮಾಡಿರೋದು ಅಷ್ಟೇ. ಓಕೆ, ಥ್ಯಾಂಕ್ ಯು ಬ್ರೋ. ನೀವು ಇದು ರವಾ ಲಾಡು, ಓಕೆ. ಇದು ಬೇಸನ್ ಲಾಡು, ಓಕೆ. ಇದು ಫ್ರೂಟ್ ಕಸ್ಟರ್ಡ್, ಇದು ವೆಜಿಟೇಬಲ್ ರಸ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀರಾ? ಬೇಸನ್, ಇದು ಬೇಸನ್ ಬರುತ್ತೆ, ಕಡಲೆ, ಓಕೆ, ಓಕೆ. ಅದು ಮತ್ತು ಶುಗರ್ ಮತ್ತು ಗೀ. ಓಕೆ, ಥ್ಯಾಂಕ್ ಯು. It is mixture of cake and almonds. ಓಕೆ. This is in liquid masalas. Okay. This is snacks like what is it? Chip snacks. Okay. This is mint juice and this is buttermilk. ಓಕೆ, ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಟೀಚರ್ಸ್ ಎಲ್ಲ ಫೈನಲಿ ರಿವ್ಯೂ ಮಾಡ್ತಿದ್ದಾರೆ ಐಟಮ್ಸ್ನ. ನೋಡ್ತಿರ್ಬೋದು ಎಲ್ಲ ಟೀಚರ್ಸು ತಿಂತ ಯಾವುದಕ್ಕೆ ಪ್ರೈಸ್ ಕೊಡೋದಂತ ರಿವ್ಯೂ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಎಲ್ಲ ಫೈನಲಿ ಟೇಸ್ಟ್ ಮಾಡಿಬಿಟ್ಟಿತ್ತು. ನಾವಂತೂ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಫುಲ್ಲು ಅಂದರೆ ಜಾಸ್ತಿ ಸ್ವೀಟ್ಸ್ ಆಯಿತು, ಆಲ್ಮೋಸ್ಟ್ ಖಾರ ಕಡಿಮೆ ಇತ್ತು. ನೋಡ್ತಿರ್ಬೋದು ಅವ್ರವ್ರು ಏನೇನು ಮಾಡಿದಾರೋ ಡಿಶಸ್ಸು ತಗೊಂಡು ಇಲ್ಲಿ ಬಂದಿದ್ದಾರೆ. ಫ್ರೆಂಡ್ಸ್, ಇವತ್ತು ಸೋನಿಯಾ ಅವರು ಫುಲ್ ಮಿಂಚಿದ್ದಾರೆ. ಏನು ಸಮಾಚಾರ ಅಂತ ಗೊತ್ತಿಲ್ಲ, ನೋಡ್ತಿರ್ಬೋದು. ಇವರು ನಮ್ಮ ಕ್ಲಾಸ್ ಯಾರು ಫ್ರೆಂಡ್ಸ್? ಹಾಗಲ್ಲ ಏನಿಲ್ಲ, ಜಸ್ಟ್ ಅ ಫ್ರೆಂಡ್, ಯಶವಂತ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅಷ್ಟೇ. ಬಿಕಾಸ್ ನನ್ನ ಫ್ರೆಂಡ್ಸ್ ತೋರಿಸ್ಬೇಕಂದ್ರೆ ಅಲ್ಲಿ ಒಬ್ಬ ಇದ್ದಾನೆ, ಅವನ ಜೊತೆ ನೀವು ಮಾತಾಡಲೇಬೇಕು. ಇವು ನಮ್ಮ ಕಾಲೇಜಿನ ಸುರ ಸುಂದರ. ಸೊ ಈಗ ನಮ್ಮ ಬೆಸ್ಟ್ ಫ್ರೆಂಡ್ ಆದಂಥ ಸಾಗರ್ನವ್ರು ಮಾತಾಡ್ಸೋಣ. ಸಾಗರ್, ಹೆಂಗೈತೆ ಫೀಲಿಂಗು? ನಾಚಿಕೆ ಸ್ವಭಾವ, ಏನು ಮಾಡೋಕ್ಕಾಗಲ್ಲ, ಕೆಲವ್ರು ಇರ್ತಾರೆ. ಸೊ ಆ ಫ್ರೆಂಡ್ಸ್ ಹೇಳು, ನನ್ನ ಫ್ರೆಂಡ್ ವಿಶಾಲಾಕ್ಷಿ ಅಂದ್ಬಿಟ್ಟು ಅವ್ನ ಬೆಸ್ಟ್ ಫ್ರೆಂಡ್ ಹೇಳು. ನೋಡ್ತಿರ್ಬೋದು ಫುಲ್ ಮಿಂಚಿಂಗ್ ಅಕ್ಕ ಇವತ್ತು ಫುಲ್ ರೆಡಿ ಆಗ್ಬಿಟ್ಟು ಬಂದವಳೆ. ಓಕೆ ಫ್ರೆಂಡ್ಸ್, ಬನ್ನಿ, ಇನ್ನೂ ಎಲ್ಲ ಫ್ರೆಂಡ್ಸ್ ಇದ್ದಾರೆ. ಎತ್ನಿಕ್ ಡೇ ಅಂತ ಖುಷಿಯಲ್ಲಿ ಬಂದ್ವಿ. ಆ ಖುಷಿ ಇನ್ನೂ ಈಗಲೂ ಹಂಗೆ ಐತೆ. ಯಾಕಂದರೆ ಒಂದು ವರ್ಷ ಇರ್ತೀವಿ ನಾವು, ಈಗ ಸೆಕೆಂಡ್ ಇಯರ್, ಇನ್ನೊಂದು ವರ್ಷ ಇರ್ತೀವಿ. ಬಟ್ ಫೈನಲ್ ಇಯರ್ಸ್ ನೋಡಿದ್ರೆ ಸ್ವಲ್ಪ ಬೇಜಾರೇ ಆಗುತ್ತೆ, ಯಾಕಂದರೆ ಅವರು ಈ ವರ್ಷ ಲಾಸ್ಟು. ಬಟ್ ಚೆನ್ನಾಗೈತೆ ಎಲ್ಲ. ಹೋದ ವರ್ಷಕ್ಕಿಂತ ಈ ವರ್ಷ ತುಂಬ ಅದ್ಭುತವಾಗಿ ನಡೀತೈತೆ ನಮ್ಮ ಕಾಲೇಜಲ್ಲಿ ಫೆಸ್ಟು. ನೋಡೋಣ, ಎಲ್ಲ ಹೊಸದಾಗಿ ಏನೇನೋ ಇದು ಮಾಡ್ತಾಯಿದ್ದಾರೆ. ಸೊ ನಿಂಗೆ ಹೆಂಗೆ ಅನಿಸ್ತೈತಪ್ಪ? ಓಕೆ, ಚೆನ್ನಾಗೇ ಮಾಡ್ತಾ ಇದ್ದಾರೆ, ನೋಡಬೇಕು. ಖುಷಿ ಆಯಿತು ನಮಗಂತೂ, ಸಖತ್ ಖುಷಿ ಆಯಿತು. ಇನ್ನೂ ಕಲ್ಚರಲ್ ಫೆಸ್ಟ್ ಬೇರೆ ಮಾಡಬೇಕು, ಅದೊಂದು ಮಾಡಬೇಕು, ನೋಡೋಣ. ಸೊ ಈಗ ನಮ್ಮ ಗೆಳೆಯನ ಭುವನ್ನ ಮಾತಾಡ್ಸೋಣ, ಬನ್ನಿ. ಹೆಂಗೈತೆ ಫೀಲಿಂಗು?
ಕಾಲೇಜ್ ಬಂದಾಗ ಯಾರು ಅಷ್ಟೊಂದು ಚೆನ್ನಾಗೇ ಕಾಣಿಸ್ತಿರ್ಲಿಲ್ಲ. ಈ ಎತ್ನಿಕ್ ಡೇ ಬಂದಾಗ ಎಲ್ಲ ಮೇಕಪ್ಗಳು ಸ್ಯಾರಿಗಳು ಉಡ್ಕೊಂಡು ಕಲರ್ ಆಗಿ ಕಾಣಿಸ್ತವೆ. ನನ್ನ ಕಣ್ಣುಗಳು ಅಳಿರ್ತವೆ. ಒಂದು ವಾರದಿಂದ ಗ್ಯಾರೇಜು ಮನೆ ಓಡಾಡಿ ಈ ಪಾಟಿಗೆ ರೆಡಿಯಾಗಿ ಬಂದವ್ರೆ. ಅದೇನೋ ಏನು ಕತೆನೋ ಹೆಣ್ಮಕ್ಳು ನೋಡೋಣ. ಫ್ರೆಂಡ್ಸ್ ಎಲ್ಲ ಇಲ್ಲಿ ಫೋಟೋಶೂಟ್ ನಡೀತಿದೆ. ಎಲ್ಲರೂ ಫೋಟೋಶೂಟ್ ಮಾಡ್ತಿದ್ದಾರೆ. ಇನ್ನೇನೆಲ್ಲ ಫೋಟೋಶೂಟ್ ಮುಗೀತು. ಇನ್ನೆಲ್ಲ ಕಲ್ಚರಲ್ಸು ಮತ್ತು ಹುಡುಗಿರ್ದು ರ್ಯಾಂಪ್ ವಾಕ್ ಇದೆ. ರ್ಯಾಂಪ್ ವಾಕ್ ಹೋಗ್ತಾರೆ, ನೀವು ನೋಡ್ತಿರ್ಬೋದು. ನೋಡಿ ಫ್ರೆಂಡ್ಸ್, ಇವ್ರು ಬಂದುಬಿಟ್ಟು ಸಹನ ಅಂದ್ಬಿಟ್ಟು ಅಲ್ಲಿ ನಿಂತಿರೋರು ರಶ್ಮಿತಾ ಅವ್ರು ಅಂದ್ಬಿಟ್ಟು ಫುಲ್ ಫೋಟೋಶೂಟ್ ಮಾಡಿಸ್ತಿದ್ದಾರೆ. ಮೋಸ್ಟ್ಲಿ ಇನ್ನೇನು ಒಂದು 4 ಸಲ ಗ್ಯಾರೇಜ್ಗೆ ಹೋಗಿದ್ದಾರೆ ಅನಿಸುತ್ತೆ ಇವರೆಲ್ಲ ನೋಡ್ತಿದ್ರೆ. ಫ್ರೆಂಡ್ಸ್, ನಾನು ಮೊನ್ನೆ ಹೇಳ್ದಂಗೆ ನಿಮಗೆಲ್ಲ ಇವತ್ತು ಎತ್ನಿಕ್ ಡೇ ಇದೆ ನಮ್ಮ ಕಾಲೇಜಲ್ಲಿ. ಸೊ ನಾವು ಜೋಶಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ವಿನಯ್ ಏನೋ ಟ್ವಿನ್ನಿಂಗ್ ಮಾಡೋಣ ಅಂದ್ಬಿಟ್ಟು ಮ್ಯಾಚಿಂಗ್ ಡ್ರೆಸ್ ತೊಗೊಂಡು, ಅದು ನಿನ್ನೆ ಬೆಳಗ್ಗೆ ಹೇಳಿದ್ರು ಫ್ರೆಂಡ್ಸ್. ನಿನ್ನೆ ಬೆಳಗ್ಗೆ 7 ಗಂಟೆಯಲ್ಲಿ ಮೆಸೇಜ್ ಹಾಕಿದ್ರು ನಾಳೆ ಎತ್ನಿಕ್ ಡೇ ಅಂದ್ಬಿಟ್ಟು. ಸೊ ಹೆಂಗೋ ಏನೋ ಬಾಧೆ ಬಿದ್ದು ಬುಕ್ ಮಾಡಿ ತೊಗೊಂಡು ಹಾಕೊಂಡ್ಬಂದಿದ್ದೀವಿ. ಫುಲ್ ಜೋಶಲ್ಲಿ ಇದ್ದೀವಿ. ನೀವು ನೋಡ್ತಿರ್ಬೋದು ಕಾಲೇಜಲ್ಲೆಲ್ಲ ಫೋಟೋಶೂಟ್ ಎಲ್ಲ ನಡೀತಿದೆ. ಮಸ್ತಾಗಿ ರೆಡಿಯಾಗಿ ಬಂದಿದ್ದಾರೆ ಎಲ್ಲರೂ. ಒಂಥರ ವೈಬ್ ಇದೆ ಫ್ರೆಂಡ್ಸ್. ಇನ್ನೂ ಏನೂ ಸ್ಟಾರ್ಟ್ ಆಗಿಲ್ಲ. ಇನ್ನೂ ರ್ಯಾಂಪ್ ವಾಕು ಎಲ್ಲ ಏನೇನೋ ಇದೆಯಂತೆ ಗರ್ಲ್ಸ್ದೆಲ್ಲ. ಮತ್ತು ಮೇಲೆಗಡೆ ಕಾಲೇಜಲ್ಲಿ ಫುಡ್ ಕೋರ್ಟು ಮತ್ತು ಫನ್ ಕೋರ್ಟು ಎಲ್ಲ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡೋಣ ಡೀಟೇಲ್ಡಾಗಿ. ನಮ್ಮದಂತೂ ಫೋಟೋಶೂಟ್ ಮುಗಿದು ಬೆಳಗ್ಗೆ ಬೇಗ ಒಂದು ಫೋಟೋಶೂಟ್ ಎಲ್ಲ ಮುಗಿಸಿದ್ದೀವಿ. ಸದ್ಯಕ್ಕೆ ಇವಾಗ ಈವ್ನಿಂಗ್ ಒಂದು ಸ್ವಲ್ಪ ಈವೆಂಟ್ಸ್ ಇದೆ. ಗ್ಯಾಂಗಲ್ಲಿ ಒಂದು ಸ್ವಲ್ಪ ಗರ್ಲ್ಸ್ ಇದ್ದಾರೆ, ಬಟ್ ನಾವು ಜಾಸ್ತಿ ಮಾತಾಡ್ಸೋಕ್ಕೆ ಹೋಗಲ್ಲ. ಎಲ್ಲ ಗ್ಯಾರೇಜ್ಗೆ ಹೋಗಿ ಬಂದಿರೋವೆ. ಯಾವುದು ನ್ಯಾಚುರಲ್ ಯಾವುದೂ ಇಲ್ಲ, ಎಲ್ಲ ಗ್ಯಾರೇಜ್ಗೆ ಹೋಗಿ ಬಂದಿರೋದೆ ಫ್ರೆಂಡ್ಸ್. ಡೈಲಿ ಮುಖ ತೊಳೆದೇ ಕಾಲೇಜಿಗೆ ಬರ್ತಿದ್ರು. ಇವತ್ತು ನೋಡಿದ್ರೆ ಈ ರೇಂಜಿಗೆ ಮಿಂಚುತ್ತಿದ್ದಾರೆ. ಫ್ರೆಂಡ್ಸ್, ಫೋಟೋಶೂಟ್ ಎಲ್ಲ ಮುಗೀತು ನಮ್ಮದು. ಫಸ್ಟ್ ಫ್ಲೋರಲ್ಲಿ ಏನೋ ಫನ್ ಕೋರ್ಟ್ ಅಂತ ಇದೆಯಂತೆ. ಮತ್ತು ಸೆಕೆಂಡ್ ಫ್ಲೋರಲ್ಲಿ ಬಂದುಬಿಟ್ಟು ಫುಡ್ ಕೋರ್ಟ್ ಏನೋ ಮಾಡ್ತಿದ್ದಾರೆ. ಸೊ ಅದನ್ನೆಲ್ಲ ನೋಡೋಣ ಬನ್ನಿ. ನೋಡ್ತಿರ್ಬೋದು ನೀವೆಲ್ಲ ಫುಲ್ಲು ಎತ್ನಿಕ್ ವೇರಲ್ಲಿ ಇದ್ದಾರೆ ಫ್ರೆಂಡ್ಸು. ನಮ್ಮ ಫ್ಲೋರಲ್ಲಿ ಫನ್ ಕೋರ್ಟ್ ಅಂತ ಮಾಡಿದಾರಂತೆ. ಏನೇನು ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ನೋಡ್ಬೋದು ಫ್ರೆಂಡ್ಸ್, ಫುಲ್ ಕ್ರೌಡ್ ಆಗಿದೆ. ಫುಲ್ ಎಲ್ಲ ತುಂಬ ಹೋಗಿದ್ದಾರೆ ಫನ್ ಕೋರ್ಟ್ಗೆ. ಇಲ್ಲೆಲ್ಲ ಮಾಡ್ತಿದ್ದಾರೆ ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು. ಆಲ್ಮೋಸ್ಟ್ ಎಲ್ಲ ಮುಗ್ದೋಗಿದೆ ಫ್ರೆಂಡ್ಸ್. ನಾವೇ ಲೇಟಾಗಿ ಬಂದಿದ್ದೀವಿ. ಫನ್ ಕೋರ್ಟ್ ಎಲ್ಲ ಮುಗ್ದಿದೆ, ನೋಡ್ತಿರ್ಬೋದು. ಇಲ್ಲಿ ಅಣ್ಣ ಫುಲ್ ಕಲೆಕ್ಷನ್ನು ಮಾಡ್ಕೊಂಡು ಫುಲ್ ಇದು ಮಾಡ್ತಿದ್ದಾರೆ ಎಲ್ಲ. ಓಕೆ, ಇಷ್ಟ ಅನ್ಕೊತೀನಿ. ಅಲ್ಲಿ ಮುಂದೆ ಏನೋ ನಡೀತಿದೆ, ಬನ್ನಿ ನೋಡೋಣ. ಇಲ್ಲೆಲ್ಲ ಏನೇನೋ ಮಾಡ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಫನ್ ಕೋರ್ಟ್ ಅಂತ ಏನೇನೋ ಗೇಮ್ಸ್ನೆಲ್ಲ ಆರ್ಗನೈಸ್ ಮಾಡಿದ್ದಾರೆ. ಕಾಲೇಜವರೇ ಹೇಳಿದರು ಇದು ರೀಸನಬಲ್ ಪ್ರೈಸಲ್ಲಿ ಇರಬೇಕು ಈ ಗೇಮ್ಸ್ ಎಲ್ಲ ಅಂದ್ಬಿಟ್ಟು. ಸೊ ಆರ್ಗನೈಸ್ ಮಾಡಿದ್ದಾರೆ. ಇಲ್ಲೇನೋ ಬಲೂನ್ದೇನೋ ಏನೋ ಮಾಡ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಈ ಫ್ಲೋರಲ್ಲಿ ಬಂದುಬಿಟ್ಟು ಫುಡ್ ಕೋರ್ಟ್ ಇದೆ. ಟೀಚರ್ಸ್ ಎಲ್ಲ ತೊಗೊತಿದ್ದಾರೆ. ಬನ್ನಿ ಸ್ಟಾಲ್ಸಲ್ಲಿ ಏನೇನೆಲ್ಲ ಇದೆ ಅಂದ್ಬಿಟ್ಟು ನೋಡೋಣ ಬಂತೆ. ಬನ್ನಿ ಫ್ರೆಂಡ್ಸ್, ಇದೆ ಫಸ್ಟ್ ಸ್ಟಾಲು. ಅಲ್ಲಿ ಮನೆ ತೋರಿಸಿ ನೋಡಿ ಫ್ರೆಂಡ್ಸ್. ಎಲ್ಲ ರೀಸನಬಲ್ ಪ್ರೈಸಲ್ಲಿ ಇರಬೇಕು ಅಂತ ಟೀಚರ್ಸ್ ಹೇಳಿದ್ರಿಂದ ಎಲ್ಲನೂ ರೀಸನಬಲ್ ಪ್ರೈಸಲ್ಲೇ ಇಟ್ಟಿದ್ದಾರೆ. ಎಲ್ಲ ಮಾರ್ತಿದ್ದಾರೆ. ಫುಡ್ ಕೋರ್ಟ್ ನಡೀತಿದೆ. ನೋಡಿ ಫ್ರೆಂಡ್ಸ್, ಇವರು ಬ್ರೆಡ್ ಸ್ಯಾಂಡ್ವಿಚ್ ಏನೋ ಮಾಡ್ತಿದ್ದಾರೆ ಫ್ರೆಂಡ್ಸ್. ನೋಡ್ತಿರ್ಬೋದು ಇಲ್ಲಿ ಬೇಲೆಲ್ಲ ಹಾಕ್ತಿದ್ದಾರೆ. ಫುಲ್ ಸ್ಟಾಲೆಲ್ಲ. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ. ಎಲ್ಲ ಚಿತಾಲ್ಪತ್ತಲ್ಲಿ ಆಗೋಗಿದೆ. ಸ್ಟಾಲ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ. ನೋಡಿ ಶಿಲ್ಪಾ ಮ್ಯಾಮ್ ಫ್ರೀ ತಿಂತಿದ್ದಾರೆ. ಓಕೆ ಫ್ರೆಂಡ್ಸ್, ಮ್ಯಾಮ್ ರಿವ್ಯೂ ಮಾಡಿ ಮ್ಯಾಮ್. ಹೆಂಗಿದೆ ಮ್ಯಾಮ್? ಧ್ರುವ ಚೆನ್ನಾಗಿ ಮಾಡಿದ್ದಾನೆ. ಅಲ್ಲ ಫ್ರೆಂಡ್ಸ್, ಫುಡ್ ಕೋರ್ಟ್ ಅಂತ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ. ಈಗಾಗಲೇ ನಾನು ತೋರಿಸಿದ್ದೀನಿ ನಿಮಗೆ. ಅದ್ರ ಬಗ್ಗೆ ನಮ್ಮ ಟೀಚರ್ಸ್ನ ಒಪಿನಿಯನ್ ಕೇಳೋಣ. ಟೆಸ್ಟ್ ಎಲ್ಲ ಹೆಂಗಿತ್ತು ಏನು ಅಂದ್ಬಿಟ್ಟು. ಬನ್ನಿ ನಮ್ಮ ಅಶೋಕ್ ಸರ್ ಹತ್ರ ಮಾತಾಡೋಣ ಒಂದು ಸ್ವಲ್ಪ. ಟುಡೇ ಇನ್ ಅವರ್ ಕಾಲೇಜ್ ವಿ ಹ್ಯಾಡ್ ಆರ್ಗನೈಸ್ಡ್ food and fun games court, and we are all really happy to see the talent of our students, especially when it came to organizing games. They were very, very innovative, and even the food items also were very hygienic and perfectly done. So I should congratulate all the students for having participated in this event, and also the teachers who have supported them to do such an event. ಓಕೆ ಫ್ರೆಂಡ್ಸ್, ನಮ್ಮ ಕನ್ನಡ ಮ್ಯಾಮ್ ಇದ್ದಾರೆ. ಇವರು ನಾವು ಮಾತಾಡ್ಸೋಣ ಬನ್ನಿ. ಮ್ಯಾಮ್ ಹೆಂಗಿದೆ ಮ್ಯಾಮ್ ಇಲ್ಲೆಲ್ಲ ಫೀಲ್ ಎಲ್ಲ? BS ಕಾಲೇಜಲ್ಲಿ ಇವತ್ತು ನಾವು ಎತ್ನಿಕ್ ಡೇ ಅಂತ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಅಂದರೆ ಸಾಂಸ್ಕೃತಿಕ ಉಡುಗೆ ತೊಡುಗೆಗಳನ್ನೆಲ್ಲ ಹಾಕ್ಕೊಂಡು ಮಕ್ಕಳೆಲ್ಲ ಇವತ್ತು ನಿಜವಾಗ್ಲೂ ನಮ್ಮ ವಿದ್ಯಾರ್ಥಿಗಳ ಅಂತ ನಮಗೆ ನೋಡಿದ್ರೂ ಕೂಡ ಗೊತ್ತಾಗ್ತಾ ಇಲ್ಲ. ಹತ್ತಿರ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಇವರೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅಂತ. ತುಂಬ ಅದ್ಧೂರಿಯಾಗಿ ಹಬ್ಬದ ಒಂದು ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡಿದ್ದಾರೆ.
ಸಂಭ್ರಮದಿಂದ ಎಲ್ಲ ಸಡಗರದಿಂದ ಎಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ವಿಧ ವಿಧವಾದಂಥ ಅಡುಗೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ತುಂಬ ಚೆನ್ನಾಗಿತ್ತು. ಒಟ್ಟಾರೆ ಸೂಪರ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು ನಮ್ಮ ಸ್ಟೂಡೆಂಟ್ಸ್ಗಿಂತ ಟೀಚರ್ಸ್ ಫುಲ್ ಮಿಂಚಿಂಗು ಎಲ್ಲರೂ ಎತ್ನಿಕ್ ವೇರಲ್ಲಿ ಬಂದಿದ್ದಾರೆ. ನೋಡ್ತಿರ್ಬೋದು, ಇವರೆಲ್ಲ ನಮ್ಮ ಟೀಚರ್ಸು. ಗೇಮ್ಸ್ ತುಂಬ ಚೆನ್ನಾಗಿದೆ. ನಮ್ಮ ಹುಡುಗರು ಇವತ್ತು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ಕಾಲೇಜಲ್ಲಿ ಇಂಥ ಅಕಾಡೆಮಿಗಿಂತ ಈ ಥರ ಕಲ್ಚರಲ್ ಈವೆಂಟ್ಸ್ ಎಲ್ಲ ಇಟ್ಟಿದ್ರೆ ಹುಡುಗರಿಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನಾವು ಈ ಫನ್ ಆ್ಯಂಡ್ ಗೇಮ್ಸ್ ಆ್ಯಂಡ್ ಫುಡ್ ಮೇಳ ಕಂಡಕ್ಟ್ ಮಾಡಿದ್ದೀವಿ ಕಾಲೇಜಿಂದ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಸೊ ಎಲ್ಲ ಸ್ಟೂಡೆಂಟ್ಸು ಒಳ್ಳೆ ಫನ್ ಗೇಮ್ಸ್ ಮತ್ತು ಫನ್ ಚಾಟ್ಸ್ನ ಅರೇಂಜ್ ಮಾಡಿದ್ದಾರೆ. ಸೊ ಅಕಾಡೆಮಿಕ್ ಜೊತೆಗೆ ಫನ್ಸ್ ಇದ್ರೇ ಒಂದು ಸ್ಟೂಡೆಂಟ್ಸ್ಗೆ ಎಂಜಾಯ್ಮೆಂಟ್ ಜೊತೆಗೆ ನಾಲೆಜ್ ಕೂಡ ಗೇನ್ ಆಗ್ತಾ ಹೋಗುತ್ತೆ. ಸೊ ಸ್ಟೂಡೆಂಟ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ. ಸೊ ಇದೆಲ್ಲ ನೋಡ್ತಿದ್ರೆ ತುಂಬ ಖುಷಿ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ಸ್ ಇದ್ದಾರೆ. ಇವರು ರೀಲ್ಸ್ ರಾಣಿಗಳು ಅಂದ್ಬಿಟ್ಟು ಫೇಮಸ್ ಆಗಿದ್ದಾರೆ ನಮ್ಮ ಕಾಲೇಜಲ್ಲಿ. ಬನ್ನಿ ಅವ್ರನ್ನ ಒಂದು ಸ್ವಲ್ಪ ಮಾತಾಡ್ಸೋಣ. ಇವ್ರದ್ದೆಲ್ಲ ಇನ್ಸ್ಟಾ ಐಡಿ ಇದೆ ಫ್ರೆಂಡ್ಸ್, ನಾನು ಇಲ್ಲಿ ಪಿನ್ ಮಾಡಿರ್ತೀನಿ, ಫಾಲೋ ಮಾಡಿಬಿಡಿ. ರೀಲ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕನ್ನಡ ಸಾಂಗ್ಸ್ನ. ಇವ್ರ ಹೆಸರು ದಿವ್ಯಾ ನಾಯಕ್ ಅಂದ್ಬಿಟ್ಟು. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಆಲ್ಮೋಸ್ಟ್ ಎಲ್ಲ ಮುಗೀತು ಅಂದ್ಕೊತೀವಿ. ಫೋಟೋಶೂಟ್ ಎಲ್ಲ ಮಾಡ್ಕೊಂಡು ಮೇಲೆ ಟೀಚರ್ಸ್ನೆಲ್ಲ ರಿವ್ಯೂ ಮಾಡ್ಕೊಂಡು ಬಂದಿದ್ದೀವಿ. ನೀವು ನೋಡ್ತಿರ್ಬೋದು, ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಫೋಟೋಶೂಟ್ ಮಾಡಿ ಸುಸ್ತಾಗ್ಬಿಟ್ಟು ಹೆಂಗೆ ಕೂತ್ಕೊಂಡಿದ್ದಾವೆ. ಒಳ್ಳೆ 3 ದಿವಸ ಆಗಿದೆ ಊಟ ಮಾಡಿ ಅನ್ನೋ ಥರ ಕೂತ್ಕೊಂಡಿದ್ದಾರೆ ಫ್ರೆಂಡ್ಸ್, ನೋಡ್ತಿರ್ಬೋದು. ಎಲ್ಲರೂ ವಿಜಿ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. It's all about humanity. It's all about humanity.